ಈ ವಿಡಿಯೋ ಮಾಡ್ಬೇಕಾ, ನಿಮ್ಗೆ ತಿಳಿಸ್ಕೊಡ್ಬೇಕಾ, ತಿಳಿಸ್ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತಾ, ಇದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತಾ, ಬೆನಿಫಿಟ್ ಆದ್ರೂ ನನಗೇನ್ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತ ಈ ತರ ಸೈಟ್ಗಳನ್ನ ನೀವು ತಗೊಂಡ್ಮೇಲೆ ನಿಮ್ಗಂತೂ 100% ಬೆನಿಫಿಟ್ ಅಂತೂ ಆಗದೇ ಇಲ್ಲ. ಸೇಲ್ ಡೀಡ್ ಅಲ್ಲಿ ಏಕಾತಾ ಅಂತ ರಿಜಿಸ್ಟರ್ ಮಾಡ್ಬಿಟ್ಟು ನನ್ನ ಹೆಸರು ಖಾತಾ ಟ್ರಾನ್ಸ್ಫರ್ಗೆ ಹಾಕಕ್ ಹೋದ್ರೆ ಅದು ಏಕಾತಾ ಅಲ್ಲ, ನಿಮಗೆ ಮೋಸವಾಗಿ ಬೋಗಸ್ ಮಾಡಿರುವ ಏಕಾತಾ. ನಿಮ್ಮದು ಏಕಾತಾ ಆಗಕ್ಕೆ ಚಾನ್ಸ್ ಇಲ್ಲ. BBMP ಲಿಮಿಟ್ ಇಂದ ನಿಮ್ಗೆ ಬಿ ಖಾತಾ ಮಾತ್ರನೇ ಸಿಗೋದು. ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಮಾಹಿತಿಗಳನ್ನ ಹೇಳಿದ್ರು ತಿರ್ಗಾ ನೀವು ಅದೇ ಸೈಟ್ಗಳನ್ನ ತಗೊಂತ ಇದ್ದೀರಾ. ನಾನು ಹೇಳೋದನ್ನ ಬಿಡಲ್ಲ, ನೀವು ತಗೊಳ್ಳೋದನ್ನ ನಿಲ್ಸಲ್ಲ. ಸೊ ಎಲ್ರಿಗೂ ನಮಸ್ಕಾರ, ನನ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಹಲವಾರು ದಿನಗಳಿಂದ ಡಾಕ್ಯುಮೆಂಟೇಶನ್ ಗಳ ಬಗ್ಗೆ, ಪ್ರಾಪರ್ಟಿಗಳ ಬಗ್ಗೆ ಅವೇರ್ನೆಸ್ ಮೂಡಿಸ್ತಾ ಇದ್ದೀನಿ. ಹಳೆಯ 100 ವಾರ್ಡ್ಗಳ ಬಗ್ಗೆ ಹೆಚ್ಚಿಗೆ ಹೇಳೋದೇನ್ ಬೇಕಾಗಿಲ್ಲ. ಸೊ ವಿಡಿಯೋ ಮಾಡಿದ್ದೀನಿ, ನೋಡ್ಬೋದು. ಹೊಸದಾಗಿ ಆಡ್ ಆಗಿರುವ 98 ವಾರ್ಡ್ಗಳಲ್ಲಿ ತುಂಬಾ ಜನ ತಪ್ಪಾಗಿ ಮಾಹಿತಿಗಳನ್ನ ಕೊಡ್ತಾ ಇದ್ದಾರೆ, ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ. ಯಾವ ಉದ್ದೇಶಕ್ಕೆ ಮಾಡ್ತಾ ಇದ್ದಾರೆ, ಯಾವ ಉದ್ದೇಶದಿಂದ ನೀವು ಪ್ರಾಪರ್ಟಿಗಳನ್ನ ತಗೊಂತಾ ಇದ್ದೀರಾ, ಖಂಡಿತವಾಗ್ಲೂ ನನಗಂತೂ ಅರ್ಥ ಆಗ್ತಾ ಇಲ್ಲ. BBMP ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿ ಎ ಖಾತಾ, DC ಕನ್ವರ್ಷನ್ ಖಾತಾ ಅಂತೆಲ್ಲ ಸೈಟ್ಗಳನ್ನ ಬೋರ್ಡ್ಗಳಾಕಿ ಮಾರ್ತಾ ಇರೋದನ್ನ ನೀವು ನೋಡ್ತಾ ಇದ್ದೀರಾ. ಸೊ ಇದು BBMPಯ ಹೊಸದಾಗಿ ಆಡ್ ಆಗಿರುವ 98 ವಾರ್ಡ್ಗಳಲ್ಲಿ ಯಥೇಚ್ಛವಾಗಿ ಬೆಳೀತಾ ಇರೋದು. ಸೊ ನಮ್ಮ ಲೇಔಟ್ ಬಂದು DC ಅಪ್ರೂವ್ಡ್ ಆಗಿದೆ, BBMP ಲಿಮಿಟ್ಸ್ ಅಲ್ಲಿ ಏಕಾತ ಆಗಿದೆ ಅಂತ ಸೇಲ್ ಮಾಡ್ತಾ ಇದ್ದಾರೆ. ನೀವು ತುಂಬಾ ಜನ ತಗೊಂಡಿದ್ದೀರಾ. ಸೊ ನೀವು ತಗೊಳ್ಳುವಾಗ ಅದು ಏಕಾತಾನೇ ಆಗಿರುತ್ತೆ, ಆದರೆ ಆ ಖಾತಾ ನಿಮ್ಮ ಹೆಸರಿಗೆ ಟ್ರಾನ್ಸ್ಫರ್ ಆಗದೇ ಇಲ್ಲ. ಈ ವಿಡಿಯೋ ಮಾಡ್ಬೇಕಾ, ನಿಮ್ಗೆ ತಿಳಿಸ್ಕೊಟ್ರೆ ನಿಮ್ಗೆ ಅರ್ಥ ಆಗುತ್ತಾ, ಇದರಿಂದ ನಿಮ್ಗೆ ಬೆನಿಫಿಟ್ ಆಗುತ್ತಾ, ಬೆನಿಫಿಟ್ ಆದ್ರೂ ನನಗೇನ್ ಬೆನಿಫಿಟ್ ಆಗುತ್ತೆ ಅನ್ನೋದಕ್ಕಿಂತ ಈ ತರ ಸೈಟ್ಗಳನ್ನ ನೀವು ತಗೊಂಡ್ಮೇಲೆ ನಿಮ್ಗಂತೂ 100% ಬೆನಿಫಿಟ್ ಅಂತೂ ಆಗದೇ ಇಲ್ಲ. ಯಾಕಪ್ಪ ಈ ರೀತಿ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಷ್ಟೇ ಕೆಲವು ತಿಂಗಳುಗಳಿಂದ ನಾನು ವಿಸಿಟ್ ಮಾಡ್ತಾ ಇದ್ದೀನಿ, ನೋಡ್ತಾ ಇದ್ದೀನಿ. ಸೊ BBMPಯ ಹೊಸ 98 ವಾರ್ಡ್ಗಳಲ್ಲಿ ಪ್ರಾಪರ್ಟಿಗಳನ್ನ ಸೇಲ್ ಮಾಡ್ತಾ ಇದ್ದಾರೆ ಪ್ರಮೋಟರ್ಗಳು, ಡೆವಲಪರ್ಗಳು. ಆದರೆ ಈ ರೀತಿ ಸುಳ್ಳು ಮಾಹಿತಿಗಳನ್ನ ತಿಳಿಸಿ ಏನಕ್ಕೆ ಮಾಡ್ತಾ ಇದ್ದಾರೆ ಅಂತ ಅರ್ಥ ಆಗ್ತಾ ಇಲ್ಲ. ಯಾವ್ದ್ರ ಬಗ್ಗೆ ಹೇಳ್ತಾ ಇದೀನಪ್ಪ ಅಂದಾಗ, ನೀವು ಈಗ ಆಲ್ರೆಡಿ ನೋಡಿರ್ತೀರಾ, BBMP ಲಿಮಿಟ್ಸ್ ಅಲ್ಲಿರೋ ಪ್ರಾಪರ್ಟಿಗಳಿದು. ನಾವು DC ಕನ್ವರ್ಷನ್ ಮಾಡಿದೀವಿ, ಸಿಟಿ ಲಿಮಿಟ್ ಅಲ್ಲಿದೆ, BBMP ಇಂದ ಏಕಾತಾ ಸಹ ಕೊಡ್ತಾ ಇದೀವಿ ಅಂತ ಬೋರ್ಡ್ಗಳಲ್ಲಿ, ಅಡ್ವರ್ಟೈಸ್ಮೆಂಟ್ಗಳಲ್ಲಿ ನೀವು ನೋಡಿರ್ತೀರಾ. ಆದರೆ ನಿಜವಾಗಿಯೂ ಅದು ಏಕಾತಾ ಪ್ರಾಪರ್ಟಿನೇ ಆಗಿರಲ್ಲ. ವ್ಯವಸಾಯದ ಜಮೀನನ್ನ ವಾಸದ ಉಪಯೋಗಕ್ಕೋಸ್ಕರ ಕನ್ವರ್ಷನ್ ಮಾಡೋದನ್ನೇ DC ಕನ್ವರ್ಷನ್ ಅಂತ ಕರೆಯೋದು. ಒಂದು ಜಮೀನಿನಲ್ಲಿ DC ಕನ್ವರ್ಷನ್ ಆಗಿದ ತಕ್ಷಣ ಅದು ಏಕಾತಾ ಆಗ್ಬಿಡುತ್ತಾ? ಆ ಲೇಔಟ್ಗೆ ಬೇರೆ ಏನೆಲ್ಲ ಪರ್ಮಿಷನ್ಗಳನ್ನ ತಗೊಬೇಕು, ಅದಾದ್ಮೇಲೆ ತಾನೇ ಅದು ಏಕಾತಾ ಆಗೋದು. ಸೊ BBMP ಲಿಮಿಟ್ಸ್ಗೆ ಏಕಾತಾ ಅಂತ ಮೆನ್ಷನ್ ಮಾಡ್ಬಿಟ್ರಿ ಅಂದಾಗ, ಸೊ ಇಂಡಿವಿಜುವಲಿ ಖಾತಾಗಳು ಕೊಡಬೇಕು ಅಂದ್ರೆ BBMPಲಿ ಈಗ ಆ ಸವಲತ್ತು ಇದೆಯಾ? ಈ ಲಿಮಿಟ್ ಅಲ್ಲಿರುವ ಎಷ್ಟೋ ಪ್ರಾಪರ್ಟಿಗಳಿಗೆ ಇವತ್ತವರೆಗೂ BBMP ಅವರು ಏಕಾತಾ ಮಾಡ್ಕೊಡಕ್ ಆಗ್ತಾ ಇಲ್ಲ. ಹೊಸದಾಗಿ ಕ್ರಿಯೇಟ್ ಮಾಡಿರುವ ಲೇಔಟ್ಗಳಿಗೆ BBMP ಇಂದ ಹೇಗೆ ನಿಮ್ಗೆ ಏಕಾತಾ ಸಿಗುತ್ತೆ? ಬ್ಯಾನರ್ಗಳಲ್ಲಿ DC ಅಪ್ರೂವ್ಡ್ ಆಗಿದೆ, ಹಾಗೆ ಇಂಡಿವಿಜುವಲ್ ಏಕಾತಾ ಅಂತ ಬ್ಯಾನರ್ಗಳು ಹಾಕಿದೀರಾ. ಒನ್ಸ್ ನಿಮ್ ಪ್ರಾಪರ್ಟಿ ರಿಜಿಸ್ಟರ್ ಆದ್ಮೇಲೆ ಆ ಪ್ರಾಪರ್ಟಿ ಏಕಾತಾ ಆಗೇ ಇರುತ್ತಾ? 100% ಇಲ್ಲ. ನೆಕ್ಸ್ಟ್ ಅದು ನಿಮ್ಗೆ ಬಿ ಖಾತಾನೆ. ಸಿಟಿ ಲಿಮಿಟ್ ಆಗ್ಲಿ, ಪಂಚಾಯತಿ ಲಿಮಿಟ್ ಆಗ್ಲಿ, ಪುರಸಭೆ ಲಿಮಿಟ್ ಆಗ್ಲಿ, ಎಲ್ಲೇ ಆಗ್ಲಿ ಒಂದು ಪ್ರಾಪರ್ಟಿನ ನೀವು ಪರ್ಚೇಸ್ ಮಾಡ್ತೀರಾ ಅಂದಾಗ ಅದು ನಿಮ್ಮ ಸ್ಯಾಲ್ರಿ ಬೇಸ್ ಮೇಲೆ ಹೊರತು ನಿಮ್ಮ ಪ್ರಾಪರ್ಟಿ ಬೇಸ್ ಮೇಲೆ ಲೋನ್ ಕೊಡಲ್ಲ. ಸೊ ನೀವು ಸ್ಯಾಲ್ರಿ ಎಂಪ್ಲಾಯ್ ಆಗಿದ್ರೆ ಮಾತ್ರ ನಿಮ್ಗೆ ಲೋನ್ ಸಿಗೋದು. ಇದನ್ನ ಫಸ್ಟ್ ನೀವು ತಿಳ್ಕೊಳ್ಳಿ. ಇತ್ತೀಚೆಗೆ ಏನಕ್ಕೆ ಈ ತರ ಸುಳ್ಳು ಹೇಳಿ ಒಂದು ಲೇಔಟ್ ಅಲ್ಲಿ ಒಂದು ಸೈಟ್ ನ ಮಾರ್ಬೇಕು? ಓಪನ್ ಆಗಿ ಹೇಳ್ಬೋದಲ್ಲ ಇದು ಬಿ ಖಾತಾ ಅಂತ. ಹೊಸದಾಗಿ ಹೇಳ್ತಾ ಇರೋದು ಏನಂದ್ರೆ, ತಲೆ ಕೆಡ್ಸ್ಕೊಂಬಿಡಿ, ಇನ್ಮೇಲೆ ನಿಮ್ಗೆ ಕಂಪ್ಯೂಟರ್ ಖಾತಾ ಸಿಗುತ್ತೆ. ಆ ಕಂಪ್ಯೂಟರ್ ಖಾತೆಲ್ಲೂ AB ಇದೆ ಅನ್ನೋದನ್ನ ನಮ್ ಜನಕ್ಕೆ ಯಾವಾಗ ಅರ್ಥ ಆಯ್ತದೆ? ಈಗ ನೀವು ಒಂದು ಪ್ರಾಪರ್ಟಿನ ತಗೊಂಡ್ರಿ, ಗೊತ್ತಿಲ್ಲೇ ತಗೊಂಡ್ಬಿಟ್ರಿ, ಎ ಖಾತಾ ಅಂದ್ರಿ, ಆಮೇಲೆ ಗೊತ್ತಾಯ್ತು ನಿಮ್ಗೆ ಇದು ಎ ಖಾತಾ ಅಲ್ಲ ಬಿ ಖಾತಾ ಅಂತ ಹೋಗಿ ನೀವು ಡೆವಲಪರ್ ಹತ್ರ ಫೈಟ್ ಮಾಡಿದ್ರೆ ಡೆವಲಪರ್ ಏನಂತಾನೆ, ನಮ್ಗೆ ಗೊತ್ತಿಲ್ಲದೆ ಮೋಸ ಮಾಡ್ಬಿಟ್ಟಿದ್ದಾರೆ ಅಂತ ಕೇಳಿರೋ ಮಾತುಗಳನ್ನ ನೀವು ನೋಡಿರ್ತೀರಾ. ಅದೇ ಪ್ರಾಪರ್ಟಿನ ನೀವು ಮಾರ್ಬೇಕು ಅಂದಾಗ, ಸೊ ಸೈಟ್ ತಗೊಂಡು 2 ವರ್ಷ 3 ವರ್ಷ ಆದ್ಮೇಲೆ ಮಾರ್ಬೇಕು ಅಂದಾಗ ನೀವು ಸೆಲ್ಲರ್ ಆಗಿರ್ತೀರಾ, ಬೇರೆಯವ್ರು ಪರ್ಚೇಸರ್ ಆದಾಗ ಓಪನ್ ಆಗಿ ಹೇಳ್ತಾರೆ ನಿಮ್ದು ಬಿ ಖಾತಾ,
ಏನ್ ವ್ಯಾಲ್ಯೂ ಇದೆಯೋ ಆ ವ್ಯಾಲ್ಯೂ ನಾನು ಕೊಡಕ್ಕಾಗಲ್ಲ ಅಂತ. ಸೊ ಒಂದು ಪ್ರಾಪರ್ಟಿನ ನೀವು ತಗೊಳ್ಳುವಾಗ ಲೋನು, ಡೌನ್ ಪೇಮೆಂಟು, EMIಗಳನ್ನ ಕಟ್ಟಿ ವ್ಯಾಲ್ಯೂ ಬಂದಿಲ್ಲ ಅಂದಾಗ ಆ ತರ ಸೈಟ್ಗೆ ನೀವು ಇನ್ವೆಸ್ಟ್ ಮಾಡಿ ಪ್ರಯೋಜನ ಏನು? ಇಷ್ಟೆಲ್ಲ ಇನ್ಫಾರ್ಮೇಶನ್ ತಿಳಿಸ್ಕೊಟ್ಟು ಮಾಹಿತಿಗಳನ್ನ ಹೇಳಿದ್ರು ತಿರ್ಗಾ ನೀವು ಅದೇ ಸೈಟ್ಗಳನ್ನ ತಗೊಂತ ಇದ್ದೀರಾ. ನಾನು ಹೇಳೋದನ್ನ ಬಿಡಲ್ಲ, ನೀವು ತಗೊಳ್ಳೋದನ್ನ ನಿಲ್ಸಲ್ಲ.